ಯಾರು ಕುರಿ ಕಾಯ್ತಾರೆ, ಯಾರು ಎಮ್ಮೆ ಕಾಯ್ತಾರೆ, ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು. ಹೌದಲ್ಲ? ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು, ಅವ್ನ ಪ್ರಶ್ನೆ ಏನ್ ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು. ಹೊತ್ತಿಗೆ ಏನ್ ಹಣೆಯಲ್ಲಿ ಬರೆದ್ಬಿಡ್ತಾನ ಬ್ರಹ್ಮ, ನಿನಗೆ ಚಡ್ಡಿ ಇರಬಾರ್ದು, ಅಂಗಿ ಇರಬಾರ್ದು, ನಿನಗೆ ಹೊಟ್ಟೆಗೆ ಇಟ್ಟಿರಬಾರ್ದು ಅಂತ ಬರೆದ್ಬಿಡ್ತಾನ ಬ್ರಹ್ಮ. ಹತ್ರ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ನಾನು ಹತ್ರ ಹಿಡ್ಕೊಂಡೇ ಮಾತಾಡ್ತೀನಿ ಇನ್ಮೇಲೆ. ಯಾರು ಕುರಿ ಕಾಯ್ತಾರೆ, ಯಾರು ಎಮ್ಮೆ ಕಾಯ್ತಾರೆ, ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು. ಹೌದಲ್ಲ? ಮಣ್ಣಿನ ಮಕ್ಕಳು. ರೈತರು ಮಕ್ಕಳು. ನಾವ್ಯಾವ ಮಕ್ಕಳಪ್ಪ? ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ, ಯಾರು ಕುರಿ ಕಾಯ್ತಾರೆ, ಯಾರು ಎಮ್ಮೆ ಕಾಯ್ತಾರೆ, ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು. ಹೌದಲ್ಲ? ಏನೂ ಮಾಡ್ದೇನೆ ನಾವು ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು, ನಾವು ಮಣ್ಣಿನ ಮಕ್ಕಳು. ಏನ್ ಹಣೆಯಲ್ಲಿ ಬರೆದ್ಬಿಡ್ತಾನ ಬ್ರಹ್ಮ, ನಿನಗೆ ಚಡ್ಡಿ ಇರಬಾರ್ದು, ಅಂಗಿ ಇರಬಾರ್ದು, ನಿನಗೆ ಹೊಟ್ಟೆಗೆ ಇಟ್ಟಿರಬಾರ್ದು ಅಂತ ಬರೆದ್ಬಿಡ್ತಾನ ಬ್ರಹ್ಮ. ಅಸಮಾನತೆ ಇದೆ, ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದರಿಂದ ಎಲ್ಲಿವರೆಗೆ ಈ ಅಸಮಾನತೆಯನ್ನು ನಾವು ತೊಲಗಿಸೋದಿಲ್ಲ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಸಂವಿಧಾನ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೆಲ್ಲ ಸಂವಿಧಾನದಲ್ಲಿ ಸೇರಿಸಿರೋದು. ನೀವು ಅದಕ್ಕೆ ಸಂವಿಧಾನ ಓದ್ಕೋಬೇಕು ಎಲ್ರೂ, ಬರೀ ಕೆಲವರೇ ಓದ್ಕೊಂಡ್ರೆ ಸಾಲಲ್ಲ. ಅದಕ್ಕೆ ಏನ್ ಮಾಡಿದ್ರು, ಈ ದಾರಿ ತಪ್ಪಿಸೋಕ್ಕೋಸ್ಕರ ಜನರಿಗೆ. ಇಲ್ಲ, ನೀವು ಟೀಚರ್ಸ್ ಗ್ರಾಜುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿ ಸಂಧಿಯಲ್ಲಿ 2 ವಿಧ ಸರ್. ಯಾವುದು? ಗುಣಸಂಧಿ, ಸುವರ್ಣ ಹೆಸರು ಸಂಧಿ. ಗುಣಸಂಧಿ ಅವರು ಸುವರ್ಣ ಸಂಧಿ ಅದು ಗುಣಸಂಧಿ, ಸುವರ್ಣ ದೀರ್ಘ ಸಂಧಿ. ಸಂಧಿಗಳಲ್ಲಿ 3 ಅವರು ಪಂಚಾಂಗದ ಭಾಷೆ, ಸಂಧಿ, ಲೋಪ ಅಂದ್ರೆ ಏನು ಹೇಳು ನೋಡೋಣ. ಇಲ್ಲ ಇಲ್ಲ ಇಲ್ಲ, ಲೋಪ ಸಂಧಿ ಇಲ್ಲ, ಆಗಿರೋದೇ ಲೋಪ. ಲೋಪ ಅಂದ್ರೆ ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು, ಅವ್ನ ಪ್ರಶ್ನೆ ಏನ್ ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು. ಹೊತ್ತಿಗೆ ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ? ಅವ್ರದ್ದೇನ್ ಕೊಡುಗೆ? ರೈತರ ಮಗ ಅಲ್ವಾ ಇವರು, ರೈತರ ಮಗನ ಮಗ. ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ? ಸುಮ್ಮನೆ ನೀವು ಏನೋ ಕೇಳಬೇಕು ಅಂತ ಕೇಳ್ತೀರಿ ಅಲ್ಲ. ಏನು ಇನ್ನೇನೋ ಬೇರೆ ಪ್ರಶ್ನೆ ಹೇಳಿ. ಮೇಕೆದಾಟಿಗೆ ಯಾಕೆ ಕೊಡಿಸ್ಲಿಲ್ಲ? ಈಗ ನಿನಗೆ ಗೊತ್ತಾ, ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ. ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತೆ ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ. ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ವರ್ಷ ನಷ್ಟ ಆಗೋದು? ಈಶ್ವರ, ನೀನು ಬರೀ ಈಶ್ವರ, ನಾನು ಎರಡೂ ಇದ್ದೀವಿ. ಈಶ್ವರ ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂತಂದ್ರೆ ವಿಷ್ಣು, ಶ್ರೀರಾಮ. ಕಂಗ್ರಾಚುಲೇಷನ್ ಬ್ರದರ್. 2 ದ್ವಂದ್ವ ನಾಮ ನಂದು. ಈಶ್ವರ ಮತ್ತೆ ವಿಷ್ಣು ಎರಡೂ ಇರ್ತಕ್ಕಂಥ ಹೆಸರಿನಿಂದ ಕೂಡಿರ್ತಕ್ಕಂಥ ಹೆಸರುಗಳು ನಂದು. ಸಿದ್ಧ, ರಾಮ. ಸೊ ಅದರಿಂದ ನಾವೆಲ್ಲರೂ ಕೂಡ ದೇವ್ರು ಬಯಸೋದು ಕೂಡ ಅದನ್ನೇ. ಈಗ ದೇವ್ರನ್ನ ನಮ್ಮ ಇಷ್ಟ ಬಂದಂತೆ ಉಪಯೋಗಿಸ್ಕೊಳಕ್ಕಾಗಲ್ಲ. ದೇವರು
ನೀವೆಲ್ಲರೂ ಕೂಡ ಮನುಷ್ಯರಾಗಿರಿ ಅಂತ ಹೇಳ್ತಾರೆ ಹೊರತು ಅಸಮಾನತೆಯಿಂದ ಬದುಕಿ ಅಂತ ಯಾವ ಸಮಾಜನೂ ಕೂಡ ಹೇಳಲ್ಲ. ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ ವರೆಗೆ ಚಪ್ಪಲಿ ಹಾಕೊಂಡಿರ್ಲಿಲ್ಲ. ಹೈಸ್ಕೂಲ್ ಸೆಕೆಂಡ್ ಇಯರ್ಗೆ ಒಂದ್ ಜೊತೆ ಚಪ್ಪಲಿ ಹೊಲಿಸ್ಕೊಂಡೆ, 5 ರೂಪಾಯಿ ಕೊಟ್ಟು, ಇರ್ವಿನ್ ರೋಡ್ನಲ್ಲಿ, ಮೈಸೂರಿನಲ್ಲಿ. ಯಾಕೆ ಕಳಿಸ್ತೀರಾ ಈಗ? ಆ ಚಪ್ಪಲಿ ನನಗೆ SSLC ಮುಗಿಯೋವರೆಗೂ ಕೂಡ ಅದೇ ಚಪ್ಪಲಿ ಇದ್ದದು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ ಬೇಕು. ಅದಕ್ಕೋಸ್ಕರ ಶೂ ಭಾಗ್ಯ ಮಾಡೋದು ಕಾರ್ಯಕ್ರಮ ಜಾರಿಗೆ ತಗೊಬಂದು. ಇದೋ ವಿಷಯ. ಅಯ್ಯಯ್ಯೋ, ಎಲ್ಲರೂ ಶೂ ಹಾಕಬೇಕು. ಶೂ ಇಲ್ಲದೆ ಬರಬಾರದು. ಶ್ರೀಮಂತರ ಮಕ್ಕಳು ಹಾಕ ಬರ್ತವೆ, ಬಡವ್ರ ಮಕ್ಕಳು ಇಲ್ಲಿಂದ ಹಾಕತಾರೆ. ಅವ್ರ ಅಪ್ಪ ಅಮ್ಮನಿಗೆ ಸ್ಕೂಲು ಸೇರಿಸಿದ್ದೆ ದೊಡ್ಡದು. ಕೂಡ ಇದು ಸರಿ ಇಲ್ವೋ? ಇದು ಇದು ಸರಿ ಇಲ್ವೇನ್ರಿ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಗೊಳಾಗ್ತಾ ಇಲ್ಲ. ಇದ್ರಲ್ಲಿ ಚೆನ್ನಾಗಿ ಕೇಳುತ್ತೆ, ಇಲ್ಲಿ ಚೆನ್ನಾಗಿ ಕೇಳ್ತಾ ಇದೆ. ಇದ್ರಲ್ಲಿ ಚೆನ್ನಾಗಿ ಹತ್ರ ಇಟ್ಕೊಂಡು ಮಾತಾಡಿ, ಸ್ವಲ್ಪ ಹತ್ರ ಇಟ್ಕೊಂಡು. ಹತ್ರ ಹಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಹತ್ರ ಹಿಡ್ಕೊಂಡೇ ಮಾತಾಡ್ತೀನಿ ಇನ್ಮೇಲೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಯಾರು ನಾಟಿ ಕೋಳಿ ಪಲಾವ್ ಹಂಚ್ಬಿಟ್ಟಿದ್ದಾರೆ ಅಭಿಮಾನಿಗಳು ಸರ್ ಎಲ್ಲ ಕಡೆ. ನಾಟಿ ಕೋಳಿ ನಿಮ್ಗೆ ಎಷ್ಟು ಇಷ್ಟ? ನಾನು ಹಳ್ಳಿಯವನಲ್ವಾ. ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯೋರು, ನೆಂಟರುಗಳು ಬಂದಾಗ. ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ, ರಾಗಿ ಮುದ್ದೆ, ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು. ಈಗಿಲ್ಲ, ಈಗ ಕಡಿಮೆ ಆಗಿದೆ. ಹಳ್ಳಿಗೆ ಬಂದವರು ಬಹಳ ಜನ ಹಿಂಗೆ ಈ ಥರ ನನ್ನ ರೀತಿಯಲ್ಲೇ ಮಾಡ್ತಾರೆ. ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದಕ್ಕೆ ಪ್ರಚಾರ.